ಇದನ್ನು ನುಗ್ಗೆಕಾಯಿ ಫ್ರೈ ಮಾಡೋ ಇದನ್ನು ನೋಡೋಣ. ನುಗ್ಗೆಕಾಯಿ 3 ತೊಗೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಬೇಯಿದ್ರೆ ಸಾಕು. ನುಗ್ಗೆಕಾಯಿ ಫ್ರೈ ಆಗಿದೆ, ಇವು ಬೆಂದಿದೆ. ಇದು ಮುಕ್ಕಾಲು ಭಾಗ ಬೆಂದರೆ ಸಾಕು, ಜಾಸ್ತಿ ಬೇಯೋದು ಬೇಡ. ಈಗ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ ಫ್ರೈ ಮಾಡಲಿಕ್ಕೆ. ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲೆಗೆ. ಸಾಸಿವೆ ಜೀರಿಗೆ, ಸ್ವಲ್ಪ ಈರುಳ್ಳಿ, ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಸ್ವಲ್ಪ ಉಪ್ಪು, ನುಗ್ಗೆಕಾಯಿ ಅರಿಶಿನ ಸ್ವಲ್ಪ, ಖಾರ ಒಂದು ಅರ್ಧ ಟೇಬಲ್ ಸ್ಪೂನ್. ಒಂದು 2 ಮಿನಿಟ್ಸ್ ತೆಗೆದು ಸಾಕು. ಬಿಸಿ ಬಿಸಿ ನುಗ್ಗೆಕಾಯಿ ಫ್ರೈ ರೆಡಿ. ಅನ್ನ ಸಾಂಬಾರು ಜೊತೆ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.